ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒಳ್ಳಿ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ರೆಸಿಪಿ ಬದಲಾಗಿ ನಾನು ತುಂಬ ದಿನದಿಂದ ಒಂದು ಅಂದ್ಕೊಳ್ತಾ ಇದ್ದೆ, ಒರಳು ಕಲ್ಲು ತೊಗೋಬೇಕು ಅಂತ. ಆನ್ಲೈನಲ್ಲಿ, ಆಫ್ಲೈನಲ್ಲಿ ಮತ್ತು ರೀಸೆಂಟಾಗಿ ಟ್ರಿಪ್ ಹೋದಾಗ ಶೃಂಗೇರಿ, ಸಕಲೇಶ್ಪುರ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಬಟ್ ಯಾಕೋ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ರೀಸೆಂಟಾಗಿ ನಾನು ಆನ್ಗಲ್ ತಾಲೂಕು ಹಾಸ್ಪಿಟ್ಲಿಗೆ ಡ್ಯೂಟಿಗೆ ಅಂತಂದೇಳಿ ಹೋದಾಗ ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಅಲ್ಲಿ ಒಬ್ಬರು ಆಟೋ ಅಂಕಲ್ ಪರಿಚಯ ಆಗಿರ್ತಾರೆ. ಅವರಿಗೆ ಜಾತ್ರೆಯಲ್ಲಿ ಒರಳು ಕಲ್ಲು ಸಿಗುತ್ತಾ ಅಂತ ಕೇಳ್ತೀನಿ. ಅವರಿದು ಜಾತ್ರೆಯಲ್ಲಿ ಸಿಗೋಂಥ ಕಲ್ಲು ಅಷ್ಟೊಂದು ಚೆನ್ನಾಗಿರಲ್ಲ. ಇಲ್ಲಿ ಒಬ್ಬರು ನಾವು ಹೆಂಗೆ ಹೇಳ್ತೀವೋ ಹಂಗೆ ರೆಡಿ ಮಾಡಿ ಕೊಡ್ತಾರೆ. ಸೊ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಂದೇಳಿ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದಾಗ ಒಂದು 3-4 ಥರದ ಕಲ್ಲುಗಳಿರ್ತವೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಕಪ್ಪು ಕಲರ್ ಕಲ್ಲು. ಈ ಕಲ್ಲನ್ನ ತೋರಿಸಿ ನನಗೆ ಇದೇ ಥರ ರೆಡಿ ಮಾಡಿಕೊಡ್ಬೇಕು ಅಂತಂದೇಳಿ ಮೊಬೈಲಲ್ಲಿ ಫೋಟೋ ತೋರಿಸಿ ಹೇಳಿದರೆ ಅವರು ಅದಕ್ಕೆ ಏನೋ ಹೇಳಿದರು, ಅದರ ಹೆಸರು. ಈ ಕಲ್ಲು ಬಂದುಬಿಟ್ಟು ಧಾರವಾಡ, ಬೆಳಗಾಂ ಕಡೆ ಇದೇ ಥರನೇ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿದರು ಅವರು. ಹಾಗೆ ಈ ಕಲ್ಲು ರೆಡಿ ಮಾಡಿಕೊಡೋದಕ್ಕೆ 300 ರೂಪೀಸ್ ಆಗುತ್ತೆ ಅಂತ ಹೇಳಿದರು. ಒಂದೇ ದಿನದಲ್ಲಿ ಈ ಕಲ್ಲನ್ನ ರೆಡಿ ಮಾಡಿಕೊಟ್ರು. ಕಲ್ಲು ಬಂದುಬಿಟ್ಟು ಯಾವುದೇ ಥರ ಮಿಷಿನಲ್ಲಿ ರೆಡಿ ಮಾಡಿಕೊಟ್ಟಿರೋದಲ್ಲ, ಕೈಯಲ್ಲೇ ರೆಡಿ ಮಾಡಿರೋದು. ಆನ್ಲೈನಲ್ಲಿ ಕೆಲವೊಂದು ಸರ್ಚ್ ಮಾಡಿ ನೋಡಿದಾಗ ಸ್ಮಾಲ್ ಸೈಜಿಂದ 700 to 800 ರೂಪೀಸ್ ಇತ್ತು. ನಾನು ಅವರಿಗೆ ಆರ್ಡ್ರ್ ಮಾಡಿದಾಗ ಒಂದು 12 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಅವರು ಸಂಜೆ ಒಂದು 5ರಿಂದ 6 ಗಂಟೆ ಟೈಮಲ್ಲಿ ಮನೆಗೆ ರೆಡಿ ಮಾಡಿಕೊಂಡು ಈ ಕಲ್ಲನ್ನ ತಂದು ಕೊಟ್ಟೋದ್ರು. ಅವ್ರು 300 ರೂಪೀಸ್ ಕೇಳಿದ್ದಾರೆ ಅಂತಂದೇಳಿ ಮನೆಗೆ ತಂದು ಕೊಟ್ರಲ್ವ, ಅದಕ್ಕೋಸ್ಕರ ನಾನು 100 ರೂಪೀಸ್ ಎಕ್ಸ್ಟ್ರಾನೇ ಕೊಟ್ಟೆ. ಹಾಗೆ ಅವರಿಗೆ ಸ್ವಲ್ಪ ಏಜ್ ಆಗಿತ್ತು. ಅವ್ರನ್ನ ನೋಡಿದಾಗ ನಮ್ಮ ತಂದೆ ಥರನೇ ಫೀಲ್ ಆಯಿತು. ಫೈನಲ್ ಆಗಿ ಎಷ್ಟೋ ದಿನದಿಂದ ಸರ್ಚ್ ಮಾಡ್ತಾ ಇರೋಂಥ ಒರಳು ಕಲ್ಲು ಸಿಕ್ತು ಅಂತಂದೇಳಿ ತುಂಬ ಖುಷಿಯಾಗಿ ಈಗ ಅದನ್ನು ನಮ್ಮಮ್ಮನ ಕೈಯಲ್ಲಿ ಸೀಸನಿಂಗ್ ಮಾಡಿಸ್ತಾ ಇದ್ದೀನಿ. ಈ ಕಲ್ಲನ್ನ ಕೈಯಲ್ಲೇ ರೆಡಿ ಮಾಡಿಕೊಟ್ಟಿರೋದ್ರಿಂದ ನಮಗೂ ಸ್ವಲ್ಪ ಎಕ್ಸ್ಟ್ರಾನೇ ಕೆಲಸ ಇರುತ್ತೆ. ಇದು ಕಂಪ್ಲೀಟಾಗಿ ರೆಡಿ ಆಗೋದಕ್ಕೆ ಒಂದು 15 ಡೇಸ್ ಟೈಮ್ ತೊಗೊಳ್ತಂತ ಅಂದ್ಕೊಳ್ಳಿ. ನಮ್ಮಮ್ಮ ಫಸ್ಟ್ ಇದರಲ್ಲಿ ಸ್ವಲ್ಪ ಮರಳು ಹಾಕಿ ಒಂದು 2ರಿಂದ 3 ದಿನ ಚೆನ್ನಾಗಿ ಅದನ್ನು ರುಬ್ಕೊಂಡು, ನೆಕ್ಸ್ಟ್ ಅದಕ್ಕೆ ರಾಗಿ ಹಾಗೆಯೇ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು, ನೆಕ್ಸ್ಟ್ ಇದರಲ್ಲಿ ನಾವು ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಯಾವ ತರಕಾರಿನೇ ಆಗಿರ್ಬೋದು ಇದರಲ್ಲಿ ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ವೇಸ್ಟ್ ತರಕಾರಿನ ಹಾಕಿ ರುಬ್ಕೋಬೇಕು. ಕೊನೆಯದಾಗಿ ನಾವು ಇದರಲ್ಲಿ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕಿ ರುಬ್ಕೊಂಡಾಗ ಅಕ್ಕಿ ಹಿಟ್ಟಲ್ಲಿ ಯಾವುದೇ ಥರದ ಮರಳು ಬರಬಾರ್ದು. ಅಕ್ಕಿ ಹಾಕಿ ರುಬ್ಕೊಂಡ್ಮೇಲೆ ಯಾವುದೇ ಥರದ ಮರಳು ಬರಲಿಲ್ಲ. ಈ ಟೈಮಲ್ಲಿ ನಾವು ಕಲ್ಲನ್ನ ಚೆನ್ನಾಗಿ ಈ ರೀತಿ ನೀರಲ್ಲಿ ವಾಶ್ ಮಾಡಿಕೊಂಡು ಮನೆ ಒಳಗಡೆ ತೊಗೊಂಡಾದಮೇಲೆ ಇದನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತಂದೇಳಿ ಭಾವಿಸೋದ್ರಿಂದ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೇಕಾಗುತ್ತೆ. ನಾವು ಹಳ್ಳಿಲಿದ್ದಾಗ ಚಟ್ನಿ ಆ ಥರದ್ದೆಲ್ಲ ನಾವು ಮಿಕ್ಸಿಲಿ ಹಾಕಿ ರುಬ್ಕೊಳ್ತಾ ಇರಲಿಲ್ಲ, ಒರಳು ಕಲ್ಲಲ್ಲೇ ರುಬ್ಕೊಳ್ತಾ ಇದ್ದಿದ್ದು. ಕೊನೆಯದಾಗಿ ಕಲ್ಲೆಲ್ಲ ರೆಡಿ ಆದಮೇಲೆ ಪೂಜೆ ಮಾಡಿಕೊಂಡು ಈಗ ಅಡುಗೆಗೆ ಯೂಸ್ ಮಾಡ್ಕೋಬೇಕಷ್ಟೇ. ನಿಮ್ಮಲ್ಲಿ ಯಾರಿಗಾದರೂ ಈ ಕಲ್ಲು ಇಷ್ಟ ಆಯಿತು ಅಂತಂದರೆ ಒಂದು ಕಮೆಂಟ್ ಮಾಡಿ ನೋಡೋಣ. ಅವ್ರ ನಂಬರ್ ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಈಗ ಆಲ್ರೆಡಿ ನಾನು ಚಿತ್ರದುರ್ಗ ಶಿಫ್ಟ್ ಆಗಿದ್ದೀನಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.